ವಿಧದ ಫ್ರೀ ಹ್ಯಾಂಡ್ ಟೆಕ್ನಿಕ್ ನೇಲ್ ಟೇಪ್ ಅಪ್ಲಿಕೇಶನ್. ಈ ಅಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ತರಬೇತಿದಾರರು ಈ ಕೆಳಗಿನವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ: ಉಗುರಿನ ಟೇಪ್ ಅಪ್ಲಿಕೇಶನ್ ಹಾಗೂ ನೇಲ್ ಆರ್ಟ್ನ ವಿಧಾನಗಳು. ನೇಲ್ ಆರ್ಟ್ಗೆ ಅಗತ್ಯವಿರುವ ಪರಿಕರಗಳು ಮತ್ತು ಉಪಕರಣಗಳು ಯಾವುವು ಎಂದು ನೋಡೋಣ. ನೇಲ್ ಸ್ಟೇಷನ್, ನೇಲ್ ಪಾಲಿಶಿಂಗ್ ಜೆಲ್, ನೇಲ್ ಟಿಪ್ಸ್, ಫಾಯಿಲ್ಸ್, ಸಿಸರ್ಸ್ ಮತ್ತು ಟವಲ್ಗಳು. ನೇಲ್ ಆರ್ಟ್ಗೆ ಅಗತ್ಯವಿರುವ ಸಾಮಗ್ರಿಗಳು ಯಾವುದು? ನೇಲ್ ಪಾಲಿಶ್ಗಳು, ಟಾಪ್ ಕೋಟ್, ಬೇಸ್ ಕೋಟ್ ಮತ್ತು ರೈನ್ಸ್ಟೋನ್. ಮುಂದಿನ ವಿಧದ ಫ್ರೀ ಹ್ಯಾಂಡ್ ಟೆಕ್ನಿಕ್ ಎಂದರೆ ನೇಲ್ ಟೇಪ್ ಅಪ್ಲಿಕೇಶನ್. ನೇಲ್ ಸ್ಟ್ರೈಪ್ ಟೇಪ್ ಎಂಬುದು ನೇಲ್ ಆರ್ಟ್ನ ಒಂದು ಟೆಕ್ನಿಕ್ ಆಗಿದ್ದು, ಉಗುರುಗಳಿಗೆ ಕಾಂತಿ ಮತ್ತು ಹೊಳಪನ್ನು ನೀಡುತ್ತದೆ. ನೇಲ್ ಸ್ಟ್ರೈಪ್ ಟೇಪ್ ವಿವಿಧ ಬಣ್ಣಗಳಲ್ಲಿ ಮತ್ತು ವೈವಿಧ್ಯಮಯ ಶೈಲಿಗಳಲ್ಲಿ ಬರುತ್ತವೆ. ಅವು ಬಳಸಲು ತುಂಬಾ ಸುಲಭ ಕೂಡ. ಗೋಲ್ಡ್ ಮತ್ತು ಸಿಲ್ವರ್ ಡಿಸೈನಿನ ನೇಲ್ ಟೇಪ್ ಹೆಚ್ಚು ಜನಪ್ರಿಯವಾಗಿದೆ. ಉಗುರಿನ ಬೆಡ್ಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಮತ್ತು ಬೇಸ್ ಕೋಟ್ ಅನ್ನು ಅನ್ವಯಿಸುವ ಮೂಲಕ ಕಾರ್ಯವಿಧಾನವನ್ನು ಪ್ರಾರಂಭಿಸಬೇಕು. ಈಗ ಮುಂದಿನ ಹಂತಗಳನ್ನು ನೋಡೋಣ. ಒಮ್ಮೆ ಪಾಲಿಶ್ ಮಾಡಿದ ನಂತರ ಉಗುರು ಟೇಪ್ ಅನ್ನು ಉಗುರಿನ ಮೇಲೆ ಅಂಟಿಸಿ. ರೋಲ್ ಅನ್ನು ಒಂದು ಕೈಯಲ್ಲಿ ಹಿಡಿದುಕೊಳ್ಳಿ. ಉಗುರುಗಳ ಮೇಲೆ ಬಯಸಿದ ಡಿಸೈನ್ ಮಾಡಲು ಅದನ್ನು ಅಂಟಿಸಲು ಪ್ರಾರಂಭಿಸಿ. ಮೊದಲು ಸ್ಪಷ್ಟವಾದ ಪ್ರೈಮರ್ ಮತ್ತು 2 ಲೇಯರ್ ಬಣ್ಣದ ನೇಲ್ ಪಾಲಿಶ್ ಅನ್ನು ಬಳಸಿ. ನಂತರ ಉಗುರುಗಳು ಒಣಗಲು ಕಾಯಿರಿ. ಉಗುರಿನ ಮೇಲೆ ಡಿಸೈನ್ ಮಾಡುವ ಜಾಗಕ್ಕೆ ಪೀಲಿಂಗ್ ಟೇಪ್ ಅನ್ನು ಹಾಕಿ. ಉಗುರಿನ ಅಂತ್ಯಕ್ಕೆ ಟೇಪ್ ಅನ್ನು ಕತ್ತರಿಸಬೇಡಿ. ಡಿಸೈನ್ ಅನ್ನು ಪೂರ್ಣಗೊಳಿಸುವವರೆಗೂ ಸ್ವಲ್ಪ ಸಮಯ ಬಿಡಿ. ಟೇಪ್ ಅನ್ನು ಉಗುರಿಗೆ ಅಂಟಿಸಲು ಆರೆಂಜ್ ವುಡ್ ಸ್ಟಿಕ್ ಅಥವಾ ಕ್ಯೂಟಿಕಲ್ ಸ್ಟಿಕ್ ಅನ್ನು ಬಳಸಿ. ನೇಲ್ ಟೇಪ್ ಉಗುರಿಗೆ ಸರಿಯಾಗಿ ಅಂಟಿಕೊಳ್ಳುವಂತೆ ಮಾಡಲು ಪಾಲಿಶ್ ಕೋಟ್ ಅನ್ನು ಬಳಸಿ. ಅದನ್ನು ಒಣಗಲು ಬಿಡಿ. ಅದು ಮುಗಿದ ನಂತರ ಅದನ್ನು ಮತ್ತೊಮ್ಮೆ ಒತ್ತಿರಿ. ಟಾಪ್ ಕೋಟ್ ಅನ್ನು ತಕ್ಷಣವೇ ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಅದು ಏರ್ ಬಬಲ್ಸ್ ಗಳನ್ನು ಉಂಟು ಮಾಡಬಹುದು ಮತ್ತು ಡಿಸೈನ್ ಅನ್ನು ಹಾಳು ಮಾಡಬಹುದು. ಉಳಿದಿರುವ ಟೇಪ್ ಅನ್ನು ಕತ್ತರಿಯಿಂದ ಕತ್ತರಿಸಿ ತದನಂತರ ಟಾಪ್ ಕೋಟ್ ಅನ್ನು ಉಗುರುಗಳಿಗೆ ಹಚ್ಚಿ. ಇಂದಿನ ಸೆಷನ್ನ ನೇಲ್ ಆರ್ಟ್ ಟೆಕ್ನಿಕ್ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಲಭ್ಯವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ವಿಷಯ ನೇಲ್ ಟಿಪ್ಸ್ ಗಳ ಬಗ್ಗೆ ನೋಡೋಣ. ನೈಸರ್ಗಿಕ ಉಗುರುಗಳ ಉದ್ದವನ್ನು ಹೆಚ್ಚಿಸಲು ಬಳಸಲಾಗುವ ಆರ್ಟಿಫಿಷಿಯಲ್ ಉಗುರು ವಿಸ್ತರಣೆಗಳಾಗಿವೆ. ಅವು ಆಕ್ರಿಲಿಕ್ ನೇಲ್ ಟಿಪ್ಸ್, ಹಾರ್ಡ್ ಜೆಲ್, ಟಿಪ್ ಪೌಡರ್, ಎಕ್ಸ್ಪ್ರೆಸ್ ಉಗುರುಗಳು, ಫೈಬರ್ ಗ್ಲಾಸ್ ಉಗುರುಗಳು ಅಥವಾ ರೇಷ್ಮೆ ಸುತ್ತಿನ ಉಗುರುಗಳಾಗಿರಬಹುದು. ಹೆಚ್ಚಿನ ದೀರ್ಘಾವಧಿಯ ಬಳಕೆದಾರರು ಜೆಲ್ ಅಥವಾ ಆಕ್ರಿಲಿಕ್ ಉಗುರುಗಳನ್ನು ಆರಿಸಿಕೊಳ್ಳುತ್ತಾರೆ. ಸಿಲ್ಕ್ ರ್ಯಾಪ್ಗಳು ಹೆಚ್ಚಾಗಿ ಅಲ್ಪಾವಧಿಯಾಗಿದ್ದು ಮತ್ತು ಉಗುರುಗಳನ್ನು ಉದ್ದವಾಗಿಸಲು ಬಳಸಲಾಗುವುದಿಲ್ಲ. ಅವುಗಳನ್ನು ಉಗುರು ತುದಿಯನ್ನು ಬಲಪಡಿಸಲು ಮತ್ತು ಗಾಯಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಆಕ್ರಿಲಿಕ್ ನೇಲ್ಸ್ ಅನ್ನು ಮೊದಲಿಗೆ ಪೌಡರ್ನೊಂದಿಗೆ ದ್ರವವನ್ನು ಮಿಶ್ರಣ ಮಾಡಿ ಮತ್ತು ಆ ಮಿಶ್ರಣವನ್ನು ಉಗುರುಗಳ ಮೇಲೆ ಬ್ರಷ್ ಮಾಡಲಾಗುತ್ತದೆ. ಇದನ್ನು ಸಂಪೂರ್ಣ ಉಗುರಿನ ಮೇಲೆ ಹಾಕಬಹುದು
ಅಥವಾ ಉಗುರಿನ ಟಿಪ್ಸ್ ಗಳಿಗೆ ಸ್ಕಲ್ಪ್ ಮಾಡಲು ಹಾಕಬಹುದು. ಈ ಆಕ್ರಿಲಿಕ್ ಮಿಶ್ರಣವು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಗಟ್ಟಿಯಾಗುತ್ತದೆ. ನೈಸರ್ಗಿಕ ಉಗುರುಗಳಿಗೆ ಹಾನಿಯಾಗದಂತೆ ಅವುಗಳನ್ನು ಸ್ವಚ್ಛಗೊಳಿಸುವ ಮತ್ತು ಒಣಗಿಸುವ ಮೂಲಕ ಉಗುರುಗಳನ್ನು ಕಾಳಜಿ ವಹಿಸುವುದು ಮುಖ್ಯವಾಗಿದೆ. ಆಕ್ರಿಲಿಕ್ ಉಗುರುಗಳ ರಿಮೂವಲ್ ಹೇಗೆ ಎಂದು ನೋಡೋಣ. ಆಕ್ರಿಲಿಕ್ ಉಗುರುಗಳನ್ನು ಬಲವಂತವಾಗಿ ತೆಗೆದುಹಾಕದೆ ಬೆರಳುಗಳನ್ನು 15 ನಿಮಿಷಗಳ ಕಾಲ ನೇಲ್ ಪಾಲಿಶ್ ರಿಮೂವರ್ ನಲ್ಲಿ ನೆನೆಸಿದ ನಂತರ ತೆಗೆದುಹಾಕಿ. ಜೆಲ್ ನೇಲ್ಗಳು ನೇಲ್ ಪಾಲಿಶ್ಗೆ ಸಮಾನವಾದ ಸ್ಥಿರತೆಯನ್ನು ಹೊಂದಿರುತ್ತವೆ. ಅದನ್ನು ಹಚ್ಚಲು ಬ್ರಷ್ ಅನ್ನು ಬಳಸಲಾಗುತ್ತದೆ. ಉಗುರುಗಳ ಉದ್ದವನ್ನು ವಿಸ್ತರಿಸಲು ಅವುಗಳನ್ನು ಉಗುರು ತುದಿಗಳ ಅಥವಾ ನೇಲ್ ಅಪ್ಲಿಕೇಶನ್ ಮೇಲೆ ಬ್ರಷ್ ಮಾಡಲಾಗುತ್ತದೆ. ಹೆಚ್ಚಿರುವ ನೇಲ್ ಅಪ್ಲಿಕೇಶನ್ ಅನ್ನು ಗಟ್ಟಿಯಾಗಿಸಲು ಉಗುರುಗಳನ್ನು 2 ನಿಮಿಷದವರೆಗೆ ಅಲ್ಟ್ರಾ ವೈಲೆಟ್ ಲೈಟ್ ನಲ್ಲಿ ಇರಿಸಬೇಕು. ಉಗುರುಗಳ ನಿರ್ವಹಣೆ. ಜೆಲ್ ಉಗುರುಗಳನ್ನು ಆಗಾಗ 2-3 ವಾರಕ್ಕೊಮ್ಮೆ ಫೈಲ್ ಮಾಡಬೇಕು. ಉಗುರಿನ ಬೆಡ್ಗೆ ಹತ್ತಿರವಿರುವ ಜೆಲ್ ತುದಿಯನ್ನು ನಿಧಾನವಾಗಿ ಫೈಲ್ ಮಾಡಬೇಕು. ಉಗುರಿನ ಬೆಡ್ನ ನಡುವೆ ಖಾಲಿ ಜಾಗವನ್ನು ತುಂಬಿಸಬೇಕು. ಜೆಲ್ ಉಗುರುಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ತಿಳಿಯೋಣ. ಮೊದಲು ಅನುಕೂಲಗಳನ್ನು ಪರಿಗಣಿಸೋಣ. ಜೆಲ್ ಉಗುರುಗಳು ಉಗುರಿನ ಬಣ್ಣವನ್ನು ಉಳಿಸಿಕೊಳ್ಳುವ ವಿಷಯದಲ್ಲಿ ಆಕ್ರಿಲಿಕ್ ಉಗುರುಗಳಿಗಿಂತ ಹೆಚ್ಚು ಕಾಲ ಉಳಿಯಬಹುದು. ದೊಡ್ಡ ಅನಾನುಕೂಲವೇನೆಂದರೆ ಇದು ಆಕ್ರಿಲಿಕ್ ಉಗುರುಗಳಿಗಿಂತ ಹೆಚ್ಚು ದುಬಾರಿಯಾಗಿದೆ. ನೇಲ್ ಪಾಲಿಶ್ ರಿಮೂವಲ್ ಹೇಗೆ ಎಂದು ನೋಡೋಣ. ನೇಲ್ ಪಾಲಿಶ್ ರಿಮೂವರ್ ನಲ್ಲಿ ನೆನೆಸಿ ಜೆಲ್ ಉಗುರುಗಳನ್ನು ತೆಗೆದುಹಾಕಬಹುದು. ನೇಲ್ ರ್ಯಾಪ್ಸ್ ಗಳು ನೇಲ್ ಪಾಲಿಶ್ ರಿಮೂವರ್ ನಿಂದ ತುಂಬಿರುತ್ತವೆ. ಇದು ನಿಮ್ಮ ಕೈಗಳನ್ನು ಒಣಗಿಸದೆಯೇ ನಕಲಿ ಉಗುರುಗಳನ್ನು ಅಥವಾ ಜೆಲ್ ನೇಲ್ ಅನ್ನು ಸಡಿಲಗೊಳಿಸಿ ತೆಗೆದುಹಾಕಬಹುದು. ಸಿಲ್ಕ್ ರ್ಯಾಪ್ ಟ್ರೀಟ್ಮೆಂಟ್ ಉಗುರುಗಳನ್ನು ವಿಸ್ತರಿಸುವ ಬದಲು ಉಗುರುಗಳನ್ನು ಬಲಪಡಿಸಲು ಬಳಸಲಾಗುತ್ತದೆ. ಮುರಿದ ಅಥವಾ ದುರ್ಬಲ ಉಗುರುಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ. ಲಿನೆನ್, ಪೇಪರ್ ಮತ್ತು ಫೈಬರ್ ಗ್ಲಾಸ್ ನಂತಹ ಇತರ ವಸ್ತುಗಳನ್ನು ಜೆಲ್ ಮತ್ತು ಆಕ್ರಿಲಿಕ್ ಉಗುರುಗಳ ಬದಲಿಗೆ ಬಳಸಲಾಗುತ್ತದೆ. ಉಗುರುಗಳನ್ನು ರೂಪಿಸಲಾಗುತ್ತದೆ ಮತ್ತು ನಂತರ ಅಂಟುಗಳಿಂದ ಬ್ರಷ್ ಮಾಡಲಾಗುತ್ತದೆ. ನಾವು ಈ ಸೆಷನ್ನ ಅಂತ್ಯದಲ್ಲಿದ್ದೇವೆ. ನೇಲ್ ಆರ್ಟ್ ನ ಪರಿಕ್ರಿಯೆಯನ್ನು ರೀಕ್ಯಾಪ್ ಮಾಡಿ ನೋಡೋಣ. ರೈನ್ ಸ್ಟೋನ್ಸ್ ಗಳನ್ನು ಉಗುರುಗಳ ಮೇಲೆ ಆರೆಂಜ್ ವುಡ್ ಸ್ಟಿಕ್ ಅಥವಾ ಟ್ವೀಸರ್ ಸಹಾಯದಿಂದ ಹಚ್ಚಬಹುದು. ಆಕ್ರಿಲಿಕ್, ಜೆಲ್ ಮತ್ತು ಸಿಲ್ಕ್ ರ್ಯಾಪ್ ನಂತಹ ಉಗುರಿನ ಟಿಪ್ಸ್ ಗಳನ್ನು ವಿಸ್ತರಿಸಲು ಮಾತ್ರ ಬಳಸಲಾಗುವುದಿಲ್ಲ. ಇದು ಉಗುರು ಬೆಡ್ ಗಳನ್ನ ಬಲಪಡಿಸುತ್ತದೆ ಕೂಡ.